ಮಾತಾಡ್ತಾ ತಮ್ಮ ಹೆಸರು? ನಮ್ಮ ಹೆಸರು ಸುಕುಮಾರ್ ಅಂತ, ಉದ್ದಿ ತಾಲೂಕು ಅರಿಯೂರು. ಇಲ್ಲಿ ಸುಮಾರು ಮಳೆ ಚೆನ್ನಾಗಿ ನಡೀತಾ ಇದ್ದರೆ ನೀವು ಎಷ್ಟು ಅಲ್ಲಿ ಒಂದು 10 ವರ್ಷದಿಂದಲೂ ಗೊತ್ತಾಯಿದ್ದೀವಿ. ಭಾಳ ಎಲ್ಲರಿಗೂ ಅನುಕೂಲ ಆಗಿದೆ. ವಿಶೇಷ ಏನಿದೆ ಸರ್? ವಿಶೇಷ ಅಂದರೆ ಜಾತ್ರೆಗಳು ನಡೀತವೆ. ಶಿವರಾತ್ರಿ ಜಾತ್ರೆ ನಡೀತದೆ. ಇದು ಅಮಾವಾಸ್ಯೆಗೆ ಭಯಂಕರ ಎಲ್ಲ ಜನಗಳು ಬರ್ತಾರೆ. ದಾಸವಾಳ ನಡೀತದೆ. ಜನ ಎಲ್ಲರೂ ಒಂದು ದೇವರು ಇದು ಮಾಡ್ತಾರೆ. ಇದು ಒಳ್ಳೆಯದಾಗ್ತದೆ. ಇಲ್ಲಿ ಇದಾಗ್ತಂತಾರಲ್ಲ ನೀರು ಹಾಕೋದು ಸೇಮ್ ಅಂದರೆ ದೇವರು ಅದೇ ಮಕ್ಕಳು ಮರಿ ಒಂದು ಒಳ್ಳೆಯದಾಗಲಿ ಅಂತೇಳಿ ಒಂದು ಸೇವೆ ನಾವು ಕೇಳ್ಕೊಳ್ತೇವೆ. ಅದರಿಂದ ಒಂದು ಇದು ಮಾಡ್ತಿದ್ದಾರೆ ಮುಂದಾರಿಕೆ ನಮಗೆ ಒಳ್ಳೆಯದಾದರೆ ಪ್ರತಿದಿನ ನಡೀತಿರುತ್ತದೆ. ಪ್ರತಿದಿನ ನಡೀತಾ ಇದೆ. ಅಮಾವಾಸ್ಯೆ ದಿವಸ ಮಾತ್ರ ವಿದ್ಯಾರ್ಥಿ ಪಕ್ಕ ನಡೀತಾರೆ. ಮತ್ತೇನು ಹೇಳ್ತೀರಿ ಇದ್ರ ಬಗ್ಗೆ? ದೇವಸ್ಥಾನ ಬಗ್ಗೆ ಜಾತ್ರೆ ನಡೀತದೆ. ಒಳಗೆ ದಿವಸ ದಾಸವಾಳ ನಡೀತಾ ಇದೆ. ಎಲ್ಲ ಇದು ಮಾಡ್ತಾರೆ. ಜನಗಳು ಕಷ್ಟಪಡ್ತಾರೆ, ಹೋಗ್ತಾರೆ. ಈ ದೇವ್ರನ್ನ ಆದ್ದರಿಂದ ನಾವು CN23 ನ್ಯೂಸ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ದೇವ್ರ ಬಗ್ಗೆ ಏನಾರು ಹೇಳ್ತೀರಾ? ಅಲ್ಲಿ ಕಷ್ಟ ಪರಿಹಾರಕ್ಕೆ ರೋಗ ನಿವಾರಣಕತನ ಏನೋ ಕಷ್ಟಗಳು ಇದ್ದರೆ ಬಂದು ನೀರು ಹಾಸ್ಕೊಂಡಿದ್ರು ಕಷ್ಟ ಪರಿಹಾರ ಆಗುತ್ತೆ. ರೋಗ ನಿವಾರಣಕ ಶುಗರ್ ಆಗಲಿ, ಕ್ಯಾನ್ಸರ್ ಆಗಲಿ, ಕಿಡ್ನಿ ಫೇಲ್ ಆಗಲಿ, ಏನಾಗಿಲ್ಲ ಒಂದು 5 ಸತಿ 7 ಸತಿ 9 ಸತಿ ಬಂದು ನೀರು ಹಾಸ್ಕೊಂಡಿದ್ರೆ ರೋಗ ನಿವಾರಣೆ ಆಗುತ್ತೆ. ಒಂದು ಹೆಣ್ಣು ಗಂಡು ಅಡಚಣೆಗಳು ತೊಂದರೆಗಳಾದರೂ ಬಂದರೆ ಯಾವುದೋ ಒಂದು ಹೆಣ್ಣಲ್ಲಿ ಗಂಡಾಗಿ ಸೆಟ್ ಆಗುತ್ತೆ. ಮದುವೆ ಆಗಿ 8 ವರ್ಷ 10 ವರ್ಷ ಆಗಿರ್ತವೆ. ಮಕ್ಕಳು ಸಂತಾನಫಲ ಇಲ್ಲ ಅಂತಾರೆ, ಅಂಥವ್ರು ಬಂದು ನೀರು ಹಾಸ್ಕೊಳ್ತಾರೆ, ಮಕ್ಕಳು ಸಂತಾನಫಲ ಆಗುತ್ತವೆ. ಮಹಾಶಿವರಾತ್ರಿ ಹಬ್ಬದ ದಿವಸ ಜಾತ್ರೆ ಆಗುತ್ತೆ. ಶ್ರಾವಣದಲ್ಲಿ ಕುಂಭಾಭಿಷೇಕ ಆಗುತ್ತೆ. ಲಕ್ಷ ದೀಪೋತ್ಸವ ಆಗುತ್ತೆ. ಕಾರ್ತಿಕ ಅಮಾವಾಸ್ಯೆಯಲ್ಲಿ ಬೆಳಗಿನ ಸಾಯಂಕಾಲದಾಗ ಪೂಜೆ ಇರುತ್ತೆ ಮತ್ತು ದಾಸೋಹನೂ ನಡೀತಾ ಇರುತ್ತೆ. ಓಕೆ, ಥ್ಯಾಂಕ್ ಯು. ಇದು ಹಾಲುಮಲ್ಲೇಶ್ವರ ಉದ್ಭವ ಮೂರ್ತಿ. ಇದು ಮೊದಲು ಉತ್ತ ಇತ್ತಂತೆ. ಉತ್ತದ ಮೇಲೆ ಹಸು ಬಂದು ಹಾಲು ಕರೆಯದಂತೆ. ಉತ್ತ ಕರಗಿದ ಮೇಲೆ ಲಿಂಗು ಬಸವಣ್ಣ ಕಂಡಿದ್ದು ಅಷ್ಟೇ ಸರ್. ಇಲ್ಲಿ ಅಂಕಲೆ ಮರ ಕೆರೆ ಮೇಲೆ ಇರೋದು. ಕೆರೆ ಮೇಲೆ ಇರೋದು. ಇಲ್ಲಿ ಕೆಳಗಡೆ ಯಾವ ದೇವ್ರು ಇದೆ ಸರ್? ಇದು ಹಾಲುಮಲ್ಲೇಶ್ವರ ಉದ್ಭವ ಮೂರ್ತಿ. ಹಾಲುಮಲ್ಲೇಶ್ವರ ಉದ್ಭವ ಮೂರ್ತಿ. ಹೌದು. ಹಾಗಾಗಿ ಬೋಲ್ಡ್ ತಕೊಂಡ್ರೆ ಅದು ವಿಡಿಯೋ ಬರುತ್ತೆ. ಮತ್ತೇನು ಹೇಳ್ತಾರೆ? ಇನ್ನೇನಿಲ್ಲ ಸರ್, ಅಷ್ಟೇ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಈ ಕಡೆಯಿಂದ ಒಂದು ತಕೊಂಡ್ರೆ ಸರಿ ಹೋಗ್ಬಿಟ್ಟು ಸತೀಶ್ ಅಂತ, ನಾನು ನಗರ ನಾಗೇಶ್ ಅಂತ CN23 ನ್ಯೂಸ್ ಚಾನಲ್ ಬಂದಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇದು ಹಾಲುಮಲ್ಲೇಶ್ವರ ಅಂತ ಹೇಳ್ಬಿಟ್ಟು, ಇದು ನಮಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಹಿರಿಯರು ನಮ್ಮ ತಾತಂದಿರು ಹೇಳಿರ್ತಕ್ಕಂಥ ಕಥೆ ಅಂದರೆ, ಹಿಂದೆ ಇಲ್ಲಿ ಕಾಡು ಪ್ರದೇಶ ಆಗಿತ್ತಂತೆ. ಇದೆಲ್ಲ ಒಂದು ಕಾಡು ಪ್ರದೇಶ ಆಗಿದ್ದ ಸಂದರ್ಭದಲ್ಲಿ ಊರ ಗೌಡನ ಹತ್ರ ಹಸುಗಳಿರುತ್ತಲ್ಲ, ಊರಲ್ಲಿ ಆ ಹಸುಗಳೆಲ್ಲ ಇಲ್ಲಿ ಮೇಯಕ್ಕೆ ಬರ್ತಿತ್ತು. ಆ ಮೇಯಕ್ಕೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಹುತ್ತ ಇತ್ತಂತೆ. ಆ ಹುತ್ತದ ಮೇಲೆ ಹಸು ಹಾಲು ಕರಿತಾ ಇತ್ತು ಅಂತ ಹೇಳ್ತಾರೆ. ಆ ಹಾಲು ಕರಿಯುವಾಗ ಅವ್ರು ಏನು ಮಾಡಿದ್ರು, ಪ್ರತಿನಿತ್ಯ ಹಾಲು ಕೊಡ್ತಾ ಇರಲಿಲ್ಲ ಹಸು ಅಂತ ಪರೀಕ್ಷೆ ಮಾಡುವಾಗ ಒಂದು 2-3 ಸರಿ ಬಂದು ಅದನ್ನ ಹಿಂಬಾಲಿಸ್ಕೊಂಡ್ಬಂದು ನೋಡಿದ್ದಾರೆ. ಅದು ಹುತ್ತಕ್ಕೆ ಹಾಲನ್ನು ಕರಿತಾ ಇರೋ ಒಂದು ದೃಶ್ಯ ಕಣ್ಣಿಗೆ. ಸರಿ, ಹಸು ಮನೆಯಲ್ಲಿ ಹಾಲು ಕೊಡ್ತಾಯಿಲ್ಲ ಏನಕ್ಕೆ ಅಂತ ಇಲ್ಲಿ ಹುತ್ತ ಕರೀತಾರೆ ನೋಡಿದಾಗ ಆ ಗೌಡ ಏನು ಮಾಡಿ ಕೋಪಗೊಂಡು ಆ ಹುತ್ತನ ಹೊಡೆದಾಕ್ಸ್ತಾನೆ. ಹೊಡೆದಾಕ್ಸ್ದಾಗ ಏನಂತ ಹಾಲು ಉಕ್ಕಿ ಹರಿಯುತ್ತೆ. ಈ ರೀತಿಯಾಗಿ ಇಲ್ಲಿ ಆಲ್ನೂರ ಹತ್ರ ಒಂದು ಮಲ್ಲೇಶ್ವರ ಅಂತ ದೇವಸ್ಥಾನ, ಅಲ್ಲಿವರೆಗೂ ಹಾಲು ಉಕ್ಕಿ ಹರಿಯುತ್ತಂತೆ. ಹಾಗಾಗಿ ಇದಕ್ಕೆ ಹಾಲು ಮಲ್ಲೇಶ್ವರ. ಜೊತೆಗೆ ಏನಂದ್ರೆ ಮನೆಗಳಲ್ಲಿ ಯಾವುದೇ ಹಸು ಕರು ಹಾಕಿದ್ರು ಮೊದಲನೇ ನೈವೇದ್ಯಕ್ಕೆ ಹಾಲನ್ನು ತಗೊಂಡ್ಬಂದು ದೇವ್ರಿಗೆ ಸಮರ್ಪಿಸಿ ಪೂಜೆ ಮಾಡಿಸ್ಕೊಂಡು ಹೋಗೋಂಥದ್ದು ಇಲ್ಲಿನ ಪ್ರತೀತಿ ಕರ್ಕೊಂಡ್ಬಂದಿರ್ತಕ್ಕಂಥದ್ದು. ಹಾಗಾಗಿ ಇದು ಹಾಲುಮಲ್ಲೇಶ್ವರ ಅಂತ ಹೆಸರಾಗಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಇಲ್ಲಿ ಒಂದು ಪೂಜೆ ಅಭಿಷೇಕ, ದೇವರಿಗೆ ಒಂದು ಹಾಲಿನ ಅಭಿಷೇಕ ಮಾಡಿಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ಕೊಂತ ಹೋಗ್ತಾರೆ. ಇಲ್ಲಿ ಕೆರೆ ಇದು ಕೆರೆ ಮಾಮೂಲಿ ಇದು ಹೇಮಾವತಿ ನೀರು. ಇದು ಮಾಮೂಲಿ ಊರ ಗ್ರಾಮದ ಕೆರೆ, ಊರ ಗೌಡರು ಕಟ್ಸಿರ್ತಕ್ಕಂಥದ್ದು. ಇದು ಇತ್ತೀಚೆಗೆ ಏನಾಗಿದೆ ಅಂದರೆ ಹೇಮಾವತಿ ನಾಲೆ ಹೋಗಿರೋದ್ರಿಂದ ಆ ಹೇಮಾವತಿ ನೀರು ಸಮರ್ಪಕವಾಗಿ ಬರುತ್ತೆ. ಹಾಗೆ ಪ್ರತಿ ವರ್ಷ ಕೆರೆ ನೀರು ತುಂಬಿಸ್ತಾರೆ. ಕೆರೆ ಯಾವಾಗಲೂ ಸದಾಕಾಲ ತುಂಬಿರುತ್ತೆ. ಹಾಗಾಗಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ವಾತಾವರಣ ಕೆರೆ ತುಂಬಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಜೊತೆಗೆ ಬಯಲೆಲ್ಲ ಹಸಿರಾಗಿರುತ್ತೆ. ಅದೊಂದು ಅನುಕೂಲ ಆಗಿರ್ತಕ್ಕಂಥದ್ದು. ಬನ್ನಿ, ಇದು ಮತ್ತೇನಾದ್ರು ಇದ್ರ ಬಗ್ಗೆ ನನಗೆ ತಿಳಿದಷ್ಟು ಇಷ್ಟ ವಿಚಾರ. ಇನ್ನೂ ಬೇರೆ ಬೇರೆ ಕಥೆಗಳಿದೆ. ನಮಗೆ ಗಮನಕ್ಕೆ ಬಂದರೆ ನಾವು ಕೇಳಿರುವಂಥ ಇಷ್ಟ ಮಾತ್ರ. ಈ ರೀತಿಯ ಪೂಜೆ ಮಾಡ್ಕೊಂತ ಹೋಗ್ತಾರೆ. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ. ಪ್ರತಿನಿತ್ಯ ಪೂಜೆ ಇದೆ. ಪ್ರತಿನಿತ್ಯ ಅನ್ನದಾಸೋಹ ಇದೆ. ಬರುವಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯ ಕೂಡ ಅನ್ನದಾಸೋಹನ ನಡೆಸ್ಕೊತ ಬರ್ತಿದ್ದಾರೆ. ಪೂಜೆ ಪ್ರತಿದಿನ ಇರುತ್ತೆ, ವಿಶೇಷ ಅಂತಿಲ್ಲ.
ಭಾನುವಾರ ಸೋಮವಾರ ದಿನಗಳಲ್ಲಿ ತುಂಬ ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಅಂದ್ರೆ ಇದು ಪೂಜೆ ಎಷ್ಟೊತ್ತಿಂದ ಅಂತ ಪೂಜೆ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನ ಬಾಗಿಲು ತೆಗೆದ್ರೆ ಸಂಜೆ 6:30 ತನಕ ಬಾಗಿಲು ತೆಗೆದಿರುತ್ತೆ. ಯಾವಾಗ ಮಧ್ಯಕಾಲ ಯಾವಾಗಲೂ ಬಾಗಿಲು ಹಾಕೋದಿಲ್ಲ, ಯಾವಾಗ ಬೇಕಾದ್ರೂ ಪೂಜೆ ಮಾಡಿಸ್ಕೊಬೋದು. ಜೊತೆಗೆ ತೀರ್ಥ ಸ್ನಾನ, ಇಲ್ಲಿ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಅಥವಾ ಕಾಯಿಲೆಗಳಿರುವಂಥವ್ರು ದೇವರ ಒಂದು ಅಭಿಷೇಕದ ನೀರನ್ನು ಮೈ ಮೇಲೆ ಹಾಕೊಂಡು ದೇವರ ಸುತ್ತ ದೇವಸ್ಥಾನ ಸುತ್ತ ಒಂದು 3 ಪ್ರದಕ್ಷಿಣೆ ಮಾಡಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳುವಂಥದ್ದು ಒಂದು ವಿಶೇಷ. ಇದು ತುಮಕೂರಿಂದ ಎಷ್ಟು ದೂರ ಆಗುತ್ತೆ? ತುಮಕೂರಿನಿಂದ ಇಲ್ಲಿಗೆ 18 ಕಿಲೋಮೀಟರ್ ಇದೆ. ಪ್ರತಿನಿತ್ಯ ತುಮಕೂರಿಂದ ಮುಖ್ಯ ರಸ್ತೆ ಮಲ್ಸಂದ್ರ ಮಾರ್ಗವಾಗಿ ಬರಬೇಕು. ಮಲ್ಸಂದ್ರ ಬಂದು ಎಡಭಾಗಕ್ಕೆ 8 ಕಿಲೋಮೀಟರ್ ಬಂದರೆ ನಮ್ಮೂರು ಬರುತ್ತೆ, ಹರಿಯೂರು. ಇಲ್ಲಿ KSRTC ಬಸ್ ಇದೆ, ಪ್ರತಿ ಗಂಟೆಗೊಮ್ಮೆ ಬಸ್ ಬರುತ್ತೆ, ತೊಂದರೆ ಇಲ್ಲ, ಅನುಕೂಲ, ಬಸ್ಸಿನ ಅನುಕೂಲ ಇದೆ, ರಸ್ತೆ ಸಂಪರ್ಕ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ತಮ್ಮ ಹೆಸರು? ನಾನು CN23 ನ್ಯೂಸ್ ಚಾನಲ್ ಬಂದಿದ್ದೀನಿ. ಧನ್ಯವಾದಗಳು. ಮಾತಾಡ್ತೀರಂತ ಇದ್ರ ಬಗ್ಗೆ? ಸ್ವಾಮಿ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಸನ್ನಿಧಿ ಹರಿಯೂರು. ಈ ಸನ್ನಿಧಿಯಲ್ಲಿ ಭಾರಿ ಸತ್ಯ ಇದೆ. ರೋಗ ಋಣಗಳು ಯಾರಿಗೆ ವಿಚಾರಿಸದಿದ್ದರೆ ಮತ್ತು ಆರೋಗ್ಯ ಸಮಸ್ಯೆ, ಮಕ್ಕಳಿಲ್ಲದಿದ್ದರೆ, ಮದುವೆ ಆಗದಿದ್ದರೆ ಇಂಥವರಿಗೆ ಬಂದು 9 ಸಲ ನೀರು ಹಾಕಿಸ್ಕೊಂಡು ದೇವರ ದರ್ಶನ ಮಾಡಿ ಹೋದರೆ ಒಳ್ಳೆಯದಾಗುತ್ತದೆ. ಸ್ವಾಮಿಯವರು ಭಾರಿ ಆಶೀರ್ವಾದ ಕೊಡುತ್ತಾರೆ. ಈ ಕೃಪೆಗೆ ನನ್ನ ಧನ್ಯವಾದ. ನಿಮ್ಮ ಹೆಸರು ಸರ್? ಸಿದ್ಧಲಿಂಗ ಆರಾಧ್ಯ, ಚಿಕ್ಕನಾಯಕನಹಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಪರಮೇಶ್ ಅಂತ. ನಾನು ತುಮಕೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಇಲ್ಲಿ ದಾಸೋಹ ಸ್ಟಾರ್ಟ್ ಆಗಲಿ 15 ವರ್ಷ ಆಯಿತು. ನಿತ್ಯ ಇರುತ್ತೆ ದಾಸೋಹ. ಮತ್ತು ಭಕ್ತಾದಿಗಳು ಕೊಡೋ ದುಡ್ಡಿಂದಲೇ ಈ ದಾಸೋಹ ನಡೀತಾ ಇರೋದು. ತಾವು ಎಷ್ಟೊತ್ತಿಂದ ಬರ್ತೀರಿ ಸರ್ ಇಲ್ಲಿಗೆ? ನಂದಿದೆ ಊರೇ, ಸ್ವಂತ ಊರು, ಮಂದೇವರು. ಹಂಗಾಗಿ ಬರ್ತಾ ಇತ್ತು. ಫಸ್ಟು ಶುರು ಮಾಡಿದ್ರು ನಮ್ಮ ತಂದೆಯವ್ರಿಗೆ ಇಟ್ಕೊಂಡ್ಮೇಲೆ ನಾನು 18-20 ವರ್ಷ ಆಯಿತು. 15 ವರ್ಷದಿಂದ ಕಂಟಿನ್ಯೂ ಆಯಿತು. ಮೊದಲು 2 ಮಾಡಿದ್ದು ನಾವು ದಾಸೋಹ. 8 ಜನ ಬಂದು ಊಟ ಮಾಡೋದು ಎಲ್ಲ ತಂದೆ ಜೊತೆ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಭಕ್ತಾದಿಗಳಿದೆ ಇದು. ಥ್ಯಾಂಕ್ ಯು. वासुदेव नाम यस्ता